ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ, ಇವತ್ತು ಹಸಿ ತರಕಾರಿ ಜ್ಯೂಸ್ ಭಾಗದಲ್ಲಿ ನಾವು ಬೀನ್ಸ್ ಜ್ಯೂಸನ್ನು ಮಾಡೋಣ. ಬೀನ್ಸ್ ಬಂದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೇಯ್ನಾಗಿ ಕಿಡ್ನಿ ಸ್ಟೋನ್ಗೆ ಮತ್ತು ಕಿಡ್ನಿಲಿ ಏನಾದ್ರು ಇನ್ಫೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ನಾವು ಹೋಮ್ ರೆಮಿಡಿಯಾಗಿ ಇದನ್ನು ಪ್ರತಿನಿತ್ಯ ಕುಡ್ಕೊಂಬಂದ್ವಿ ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಬೇಕಾಗಿರೋವಂಥ ಐಟಮ್ಸು: ಬೀನ್ಸ್ 100 ಗ್ರಾಮು, ಕ್ಯಾರೆಟ್ 100 ಗ್ರಾಮ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು 50 ಗ್ರಾಮಷ್ಟು ತೊಗೊಂಡು, ಶುಂಠಿ ಬೆಳ್ಳುಳ್ಳಿ 3 ಗ್ರಾಮು ಮತ್ತು ನಿಂಬೆಹಣ್ಣು 5 ತೊಟ್ಟಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಎಂದಿನ ಹಾಗೆ ನಾವು ಹಸಿ ತರಕಾರಿ ಜ್ಯೂಸ್ ಮಾಡೋ ವಿಧಾನ ಅಂದರೆ ಮಿಕ್ಸಿಲಿ ಹಾಕಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತೊಗೊಬೇಕು. ದೋಸೆ ಹಿಟ್ಟಿನ ಪದದಲ್ಲಿ ಇದನ್ನು ರುಬ್ಕೊತೀವಿ. ತರಕಾರಿಗಳನ್ನ ನಾವು ಹಸಿದಾಗಿ ತಿನ್ನಬೇಕಾದ್ರೆ ನಾವು ಸ್ವಲ್ಪ ಅದನ್ನು ಲೀಚ್ ಮಾಡಿ ತೊಗೊಬೇಕು. ಅಂದರೆ ಉಗುರು ಬೆಚ್ಚಿನ ನೀರಿನಲ್ಲಿ ಉಪ್ಪಾಕಿ ಚೆನ್ನಾಗಿ ತೊಳೆದು ನಾವು ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ಇವಾಗ ನಾನು ಇದು ಜ್ಯೂಸ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಅರ್ಧದಷ್ಟು, ಅಂದರೆ ಇದು 250 ಗ್ರಾಮ್ ಇದೆ, ಇದರಲ್ಲಿ ಅರ್ಧದಷ್ಟು ಹಾಕ್ಕೊಂಡು 125 ಗ್ರಾಮಷ್ಟು ಹಾಕ್ಕೊಂಡು ಇದಕ್ಕೆ 125 ಗ್ರಾಮ್ ಮಜ್ಜಿಗೆ ಹಾಕಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ ಬೆಳಗ್ಗೆ ತಿಂಡಿಗಿನ್ನ ಮುಂಚೆ 250 ಗ್ರಾಮಷ್ಟು ಮತ್ತು ಮಧ್ಯಾಹ್ನ ಊಟಕ್ಕಿಂತ ಮುಂಚೆ 250 ಗ್ರಾಮಷ್ಟು ನಾವು ಕುಡಿತಾ ಬಂದ್ವಿ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದೇಹದಲ್ಲಿರೋ ಅಂಥ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಬೋದು. ಜೊತೆಗೆ ದಿನವಿಡೀ ಲವಲವಿಕೆಯಿಂದ ಇಡ್ತೀವಿ. ಕಿಡ್ನಿಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಅದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಮಾಡಿ ನೋಡಿ.